ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯ ಬಳಿಕ ಲಕ್ಕುಂಡಿಯ ವಿವಿಧ ದೇವಸ್ಥಾನಗಳಲ್ಲಿಯೂ ರಾಮ ಜಪ ಮೊಳಗಿದ್ದು ರಾಮನ ಭಕ್ತಾದಿಗಳು ಸಂಭ್ರಮ ಮುಗಿಲು ಮುಟ್ಟಿದ್ದಾರೆ. ಹೌದು, ಜನವರಿ 22 ಶತಕೋಟಿ ಭಾರತೀಯರ ಕನಸು ನನಸಾಗಿ ರಾಮ ಮಂದಿರ ಹಾಗೂ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ. ಅದರಂತೆ ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆ ಅಂಗವಾಗಿ ಲಕ್ಕುಂಡಿಯ ವಿವಿಧ ದೇವಸ್ಥಾನಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಅಭಿಷೇಕ, ವಿಶೇಷ ಪೂಜೆ, ಶ್ರೀರಾಮನ ಭಾವಚಿತ್ರ ಮೆರವಣಿಗೆ ಹಾಗೂ ಅನ್ನ ಸಂತರ್ಪಣೆ ಜರುಗಿದವು. ಮಾರುತಿ ದೇವಸ್ಥಾನದಲ್ಲಿ ಬೆಳಗ್ಗೆ ರುದ್ರಾಭಿಷೇಕ ಹಾಗೂ ಕುಂಕುಮ ಪೂಜಾ ವಿಧಿವಿಧಾನಗಳು ಇಲ್ಲಿಯ ವಿಶ್ವ ಹಿಂದೂ ಪರಿಷತ್ ಹಾಗೂ ಆಶ್ರಯದಲ್ಲಿ ನಡೆದವು. ಸರಿಯಾಗಿ 12:30ಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಶ್ರೀರಾಮನ ಭಕ್ತರು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿದರು. ನಂತರ ರಾಮನಾಮ ಜಪ ಮಾಡುವ ಮೂಲಕ ಸಂಜೆಯವರೆಗೂ ಭಜನಾ ಸಂಘಗಳ ಕಾರ್ಯಕರ್ತರು ಶ್ರೀರಾಮನ ಕುರಿತು ಭಜನೆಯನ್ನ ಮಾಡಿದರು. ಇವತ್ತಿನ ದಿವಸ ಹಿಂದೂ ಸಮಾಜಕ್ಕೆ ಸಂಭ್ರಮ ಮತ್ತು ಸ್ವಾತಂತ್ರ್ಯ ಬಂದೈತಂದ್ರೂ ತಪ್ಪಾಗಲಿಕ್ಕಿಲ್ಲ. ಸುಮಾರು 500 ವರ್ಷಗಳ ಹಿಂದೆ 500 ವರ್ಷಗಳ ಕಾಲಾಂತರ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಮಾಡಬೇಕಂತೇಳಿ ಏನು ಹೋರಾಟ ಮಾಡಿದ್ರು. ಇವತ್ತು 500 ವರ್ಷಗಳ ಇತಿಹಾಸ ಇವತ್ತು ಮರುಕಳಿಸಿ ರಾಮ ಮಂದಿರ ಇವತ್ತು ನಿರ್ಮಾಣ ಆಗೈತಿ. ಆ ಹಿನ್ನೆಲೆ ಒಳಗೆ ಲಕ್ಕುಂಡಿ ಗ್ರಾಮದ ಹಿಂದೂ ಸಮಾಜ ಇವತ್ತು ಹನುಮಂತ ದೇವಸ್ಥಾನದ ಮುಂದೆ ಅಭಿಷೇಕವನ್ನು ಮಾಡಿ ಅತಿ ಸಂಭ್ರಮದಿಂದ ವಿಜೃಂಭಣೆಯಿಂದ ಇವತ್ತು ಅಭಿಷೇಕವನ್ನು ಮಾಡಿ ಅತ್ಯಂತ ಭಕ್ತಿಪೂರ್ವಕವಾಗಿ ಇವತ್ತು ನಮ್ಮ ಪ್ಯಾಟಿ ಹನುಮಂತ ದೇವರ ದೇವಸ್ಥಾನಕ್ಕೆ ಇವತ್ತು ಪೂಜೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ಅನ್ನ ಸಂತರ್ಪಣೆ, ರಾಮ ಭಜನೆ ಹಾಗೂ ಇನ್ನಿತರ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಅತಿ ಯಾವ ಥರ ನಾವು ಹಿಂದೂ ಸಮಾಜ ನಮ್ಮ ದೀಪಾವಳಿ ಆಚರಣೆ ಮಾಡ್ತಾಯಿದೆ ಆ ಥರನೇ ನಮ್ಮ ಲಕ್ಕುಂಡಿ ಗ್ರಾಮದ ಪ್ರತಿಯೊಂದು ಮನೆಯಲ್ಲೂ ಕೂಡ ದೀಪಾವಳಿ ಹಬ್ಬದ ಸಂಭ್ರಮದೊಂದಿಗೆ ರಾಮ ಮಂದಿರಕ್ಕೆ ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ದೀವಿ.